ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರದೀಪ ಬೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತು ನಮ್ಮ ಫಸ್ಟ್ ಹಬ್ಬ ಯಾವುದು ಅಂತಂದರೆ ಅದು ಮಕರ ಸಂಕ್ರಾಂತಿ ಅಥವಾ ನಾವು ಹೇಳ್ತಿರುವಂತಹ ಪೊಂಗಲ್ ಸೆಲೆಬ್ರೇಷನ್ ಇರ್ಬೋದು. ಇದು ನಮ್ಮ ಸೌತ್ ಇಂಡಿಯನ್ಸ್ನ ಬ್ಯೂಟಿಫುಲ್ ಆಗಿರೋ ಒಂದು ಫೆಸ್ಟಿವಲ್. ಎಲ್ಲರೂ ಮನದಾಸೆಯಿಂದ ಮನದಿಚ್ಛೆಯಿಂದ ಕೊಂಡಾಡುವಂತಹ ಈ ಹಬ್ಬವನ್ನು ಮಕ್ಕಳು, ದೊಡ್ಡವರು, ಚಿಕ್ಕವರು ಅಂತ ಅಲ್ಲದೆ ಯಾವುದೇ ವಯಸ್ಸಿನ ಭೇದ ಭಾವ ಇಲ್ಲದೆ ಎಂಜಾಯ್ ಮಾಡಿ ಕುಣಿದಾಡುವಂತಹ ಫೆಸ್ಟಿವಲ್ ಇದು. ಯಾಕಂದರೆ ಇದು ನಮ್ಮ ಸುಗ್ಗಿ ಹಬ್ಬ. ಹಬ್ಬ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಈ ಪೊಂಗಲ್ ಹಬ್ಬವನ್ನು ನಾವು ಮಾತ್ರ ಬ್ಯೂಟಿಫುಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ದು ನನ್ನ ತಂಗಿಯ ಮನೇಲಿ. ತಂಗಿ, ಬಾವ, ತಂಗಿ ಪಾಪು, ನನ್ನ ವೈಫು, ನನ್ನ ಪಾಪು ಮತ್ತು ನಾವಿಷ್ಟು ಜನ ಸೇರಿ ಈ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಬೆಳಗ್ಗೆ ಮುಂಚೆನೇ ಎದ್ದು ಎಲ್ಲರೂ ಫ್ರೆಶ್ ಆಗಿ ಹೊಸ ಹೊಸ ಬಟ್ಟೆಗಳನ್ನು ಹಾಕಿ ಮಕ್ಕಳ ಜೊತೆ ಆಟ ಆಡಿ ಕುದಿಲಿಕ್ಕೆ ಹಾಲನ್ನು ಒಲೆ ಮೇಲಿಟ್ವಿ. ನಂತರದಲ್ಲಿ ಹಾಲು ಕುದಿ ಬರ್ತಿರೋ ಟೈಮಲ್ಲಿ ನಾವೆಲ್ಲರೂ ಪೊಂಗಲ್ಲೋ ಪೊಂಗಲ್ ಪೊಂಗಲ್ಲೋ ಪೊಂಗಲ್ ಅಂತ ಕೂಗಿದ್ವಿ. ಕುದಿತಿರೋ ಹಾಲಿಗೆ ಅಕ್ಕಿ ಹಾಕಿದ್ವಿ, ಬೇಳೆ ಹಾಕಿದ್ವಿ, ಬೆಲ್ಲ, ತುಪ್ಪ, ಗೋಡಂಬಿ, ಒಣದ್ರಾಕ್ಷಿ, ಹೀಗೆ ತಂಗಿ ಒಂದಲ್ಲ ಒಂದೊಂದು ವಸ್ತುಗಳನ್ನು ಆ್ಯಡ್ ಮಾಡ್ತಾನೆ ಆ್ಯಡ್ ಮಾಡ್ತಾ ಇರೋ ಟೈಮಲ್ಲೂ ಅದರಿಂದ ಬರ್ತಿರುವಂಥ ಘಮ ಘಮ ಸ್ಮೆಲ್ ಇಡೀ ಮನೆ ತುಂಬ ಹರಡ್ಬಿಡುತ್ತೆ. ಅದರಲ್ಲೂ ತುಪ್ಪ ಹಾಕಿದ ನಂತರದಲ್ಲಿ ಆ ತುಪ್ಪ ಮತ್ತು ಆ ಬೆಲ್ಲದ ವಾಸನೆ ಹಾಗೆ ಮನೆ ತುಂಬ ಆಹಾ. ಈಗಲೂ ಈ ವಿಡಿಯೋದ ಮುಖಾಂತರನೇ ಅದು ಕಾಣಿಸ್ತಾ ಇದೆ. ಸೊ ತಂಗಿ ಮತ್ತು ನನ್ನ ಭಾವ ಈ ಅಡುಗೆನ ಮಾಡ್ತಾನೆ ಇದ್ದರು, ನಾವು ನೋಡ್ತಾ ಇದ್ವಿ. ನನ್ನ ವೈಫು ನೋಡ್ತಿದ್ಲು, ನಾನು ವಿಡಿಯೋ ಮಾಡ್ತಾ ಇದ್ದೆ. ಇದ್ರ ಮಧ್ಯದಲ್ಲಿ ನಾವೆಲ್ಲರೂ ಫೋಟೋಶೂಟ್ ಮಾಡ್ಕೊಂಡ್ವಿ, ಪೊಂಗಲ್ ಜೊತೆ ನಿಂತ್ಕೊಂಡು ಪೊಂಗಲ್ ಮಾಡೋ ಥರ ಹೀಗೆಲ್ಲ ಫೋಟೋಶೂಟ್ ಮಾಡಿ ಆ ಮೆಮೊರೀಸನ್ನೇ ನಾವು ಲಾಂಗ್ ಟೈಮಿಗೆ ಅಂತ ತೆಗೆದಿಟ್ಕೊಂಡ್ವಿ. ಸೊ ನೆಕ್ಸ್ಟ್ ಪೊಂಗಲ್ ರೆಡಿ ಆದ ನಂತರದಲ್ಲಿ ಪೊಂಗಲ್ನ ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡಲಿಕ್ಕೆ ಅಂತ ಹೇಳಿ ಇಟ್ವಿ. ಪ್ರಕೃತಿಗೆ ನೈವೇದ್ಯವನ್ನು ಮಾಡಿದ್ವಿ. ನೈವೇದ್ಯ ಮಾಡಿದ ನಂತರ ಸ್ನೇಹಿತರಿಗೆಲ್ಲರಿಗೂ ಪೊಂಗಲನ್ನು ಕೊಟ್ಟ ನಂತರದಲ್ಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಈ ಪೊಂಗಲನ್ನು ಸವಿದ್ವಿ. ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ಪೊಂಗಲ್, ತುಂಬ ಸ್ವೀಟ್ ಆಗಿರುವ ಪೊಂಗಲ್. ಸೊ ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ಪೊಂಗಲ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಈ ಹಬ್ಬಕ್ಕೆ ಖಾರ ಪೊಂಗಲ್ ಮಾಡಿದ್ರೆ ನಾವು ಮಾತ್ರ ಸ್ವೀಟ್ ಪೊಂಗಲನ್ನು ಮಾಡಿದ್ವಿ. ಯಾಕಂದರೆ ನಮಗೆಲ್ರಿಗೂ ಸ್ವೀಟ್ ಅಂದರೆ ತುಂಬ ಇಷ್ಟ. ಎಲ್ಲ ಸಿಹಿಯಾಗಿ ಆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು ನಮ್ಮ ಪಾಲಿಸಿ. ಸೊ ನಾವು ಈ ನಮ್ಮ ದಕ್ಷಿಣ ಭಾರತದ ನಮ್ಮ ಕಲ್ಚರ್, ದ್ರಾವಿಡಿಯನ್ ಕಲ್ಚರ್ ಆಗಿರುವಂತಹ ಪೊಂಗಲನ್ನು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಮಕರ ಸಂಕ್ರಾಂತಿಯ ಪೊಂಗಲಿನ ಪೊಂಗಲ್ ರೆಡಿ ಆಯಿತು. ಸೊ ಪೊಂಗಲ್ ನಾವು ತಿಂದ್ವಿ. ತಿಂದ ನಂತರದಲ್ಲೇ ಅಡುಗೆ ಮನೆಗೆ ಮತ್ತೆ ಇಳಿದ್ವಿ. ಅಡುಗೆ ಮನೆಗೆ ಇಳಿದ್ಬಿಟ್ಟು ಅವತ್ತಿನ ದಿನ ಅಡುಗೆ ಮನೆಗೆ ರೆಸ್ಟೇ ಇಲ್ಲ ಬಿಡಿ. ಅಡುಗೆ ಮನೆ ಪಾತ್ರೆ, ಸ್ಟವ್ವು, ಬೆಂಕಿ ಇವೆಲ್ಲವೂ ಬ್ಯುಸಿ. ಎಲ್ಲ ಡಬ್ಬಗಳು, ಮಿಕ್ಸಿ ಜಾರು ಇವೆಲ್ಲವೂ ಎಷ್ಟು ಬ್ಯುಸಿ ಅಂತಂದರೆ ಅಡುಗೆ ಮನೇಲಿ ನಾವು ಪ್ರತಿ ವರ್ಷ ಪೂರ್ತಿ ಅಡುಗೆ ಮನೆಗೆ ಹೋಗ್ತಾ ಇದ್ದೀವಿ. ಜಾಸ್ತಿ ಜನ ಸೇರೋದು ಯಾವಾಗ ಅಂತಂದರೆ ಅಡುಗೆ ಮನೇಲಿ ಹಬ್ಬದ ದಿನ ಮಾತ್ರ. ಎಲ್ಲರೂ ಗಂಡಸರು, ಹೆಂಗಸರು ಎಲ್ಲರೂ ಸೇರ್ತಾರೆ, ಮಕ್ಕಳು, ಮರಿ ಎಲ್ಲರೂ ಸೇರುವಂತಹದ್ದು ಹಬ್ಬದ ದಿನ. ಸೊ ಯಾಕಂದರೆ ತುಂಬ ಐಟಮ್ಸ್ ಮಾಡಲಿಕ್ಕಿರುತ್ತೆ. ಕಾಯಿ ಸುಲಿಯೋದು, ತೆಂಗಿನಕಾಯಿ ಹುರಿಯೋದು, ಆಮೇಲೆ ತುರಿಯೋದು, ಹೀಗೆ ವೆರೈಟಿ ಕೆಲಸಗಳು, ಡಿಫ್ರೆಂಟ್ ಆಗಿರೋ ಕೆಲಸಗಳು ಜಾಸ್ತಿ ಇರುತ್ತೆ. ಅಡುಗೆ ಎಲ್ಲ ಆದಮೇಲೆ ಮತ್ತೇನೇನಿದೆ, ಬನ್ನಿ ಊಟ ಮಾಡೋಣ. ಎಲ್ಲರೂ ಊಟಕ್ಕಂತ ಹೇಳಿ ಕೂತ್ಕೊಂಡ್ವಿ. ಬಾಳೆ ಎಲೆಯಲ್ಲಿ ಎಲ್ಲ ಮಾಡಿರುವಂಥ ಎಲ್ಲ ವಿಧದ ಭಕ್ಷ್ಯ ಭೋಜನವನ್ನು ನಾವು ತಯಾರು ಮಾಡಿ ಸಿದ್ಧಪಡಿಸಿದ್ವಿ. ನಾವೆಲ್ಲರೂ ಕೂತ್ಕೊಂಡು ಎಲ್ಲರೂ ಒಟ್ಟೊಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಬಾಳೆ ಎಲೆಗಿಟ್ಟಿದ್ದು ಉಪ್ಪು, ಉಪ್ಪಿನಕಾಯಿ, ಇಂಜಿಕರಿ, ಬಾಳೆಹಣ್ಣು, ಉದ್ದಿನ ವಡೆ, ಮಸಾಲೆ ವಡೆ, ಪಾಯಸ, ಹಪ್ಪಳ, ಅನ್ನ, ಸಾಂಬಾರ್, ಜಾಮೂನ್ ಇವನ್ನೆಲ್ಲ ಇಟ್ವಿ. ಸೊ ಈ ಊಟ ಮಕರ ಸಂಕ್ರಾಂತಿ ಪೊಂಗಲ್ ಹಬ್ಬದ ಊಟ. ಸೊ ನಾವೆಲ್ಲರೂ ಸವಿದ್ವಿ, ಖುಷಿಪಟ್ವಿ, ಎಂಜಾಯ್ ಮಾಡಿದ್ವಿ. ನೀವೆಲ್ಲರೂ ಖುಷಿಪಟ್ಟು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ನೀವು ನಿಮ್ಮ ಮಕರ ಸಂಕ್ರಾಂತಿ ಅಥವಾ ಪೊಂಗಲ್ ಸೆಲೆಬ್ರೇಷನನ್ನು ಯಾವ ರೀತಿ ಮಾಡಿದ್ರಿ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಹಾಗೆ ಯಾವುದಾದ್ರೂ ವೀಡಿಯೋಸ್ ಲಿಂಕ್ಸ್ ಎಲ್ಲ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಮಜಾ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.